ಬೆಂಗಳೂರಿನ ಪಾರಂಪರಿಕ ಕಡಲೆಕಾಯಿ ಪರಿಷೆಯ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಹಿರಿಯರು, ಮಾರ್ಗದರ್ಶಕರು, ಸರಳ ಸಜ್ಜನ ರಾಜಕಾರಣಿ, ಈ ರಾಜ್ಯದ ಸಾರಿಗೆ ಮತ್ತು ಮುಜರಾಯಿ ಮಂತ್ರಿಗಳಾದ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಬೆಂಗಳೂರು ದಕ್ಷಿಣ ಲೋಕಸಭಾದ MP ಆಗಿರುವಂಥ ತೇಜಸ್ವಿ ಸೂರ್ಯ ಅವರೇ, ಆತ್ಮೀಯರು ಶಾಸಕರಾದ ಶ್ರೀ ರವಿ ಸುಬ್ರಹ್ಮಣ್ಯ ಅವರೇ, ನಮ್ಮ ಹಿರಿಯರು ಶ್ರೀ ಕೆ ನಾಗರಾಜ್ ಅವರೇ, ಈ ಬೆಂಗಳೂರಿನ ನಮ್ಮ ಭಾಗದ ಕಾರ್ಪೊರೇಷನ್ ಕಮಿಷನರ್ ಆಗಿರುವಂಥ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂಥ ಲೋಕೇಶ್ ಅವರೇ, ಮುಜರಾಯಿ ಕಮಿಷನರ್ ಆದಂಥ ಶರತ್ ಅವರೇ ಮತ್ತು ನೆರೆತಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಬಹಳ ಸಂತೋಷ ಆಗುತ್ತೆ. ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ರಾಮಲಿಂಗಾರೆಡ್ಡಿ ಸಾಹೇಬರು ಮಾಡುತ್ತಾ ಇದ್ದಾರೆ. ಯಾವಾಗೂ ಬರೀ 2-3 ದಿನ ನಡೆಯುವಂಥ ಕಾರ್ಯಕ್ರಮನ ರಾಮಲಿಂಗಾರೆಡ್ಡಿ ಸಾಹೇಬರು 5 ದಿನ ಮಾಡಬೇಕು ಅಂತೇಳಿ ಈ ಸಾರಿ ಉದ್ಘಾಟನೆ ಮಾಡಿದ್ದಾರೆ. ಕೆ ವಿ ರಾಜೇಂದ್ರ ಅವರು, ನಾವೆಲ್ಲ ಮೊದಲು ಮೀಟಿಂಗ್ ಮಾಡಿದ್ವಿ, ಪೊಲೀಸ್ ವರಿಷ್ಠಾಧಿಕಾರಿಗಳೆಲ್ಲ, ದುಡ್ಡು ಎಷ್ಟು ಖರ್ಚಾಗುತ್ತೆ ಏನು ಅಂತ. ಸರ್, ಎಷ್ಟು ದುಡ್ಡು ಖರ್ಚಾದ್ರೂ ನಾವು ಮಾಡ್ತೀವಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳೋದು. ಇದಕ್ಕೆ ದುಡ್ಡಿಗೆ ಲೆಕ್ಕ ಇಡಬೇಡಿ, ಎಷ್ಟು ಖರ್ಚು ಬೇಕಾದ್ರೂ ನಾವು ಮಾಡ್ತೀವಿ, ನಿಮ್ಗೆ ಇಲ್ಲಿ ಏನೇನು ಅನುಕೂಲ ಆಗಬೇಕು ಅಂತ ಹೇಳಿ ನಾವು ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಮಾಡಿದ್ದಾರೆ. ನಾನು ಅವರಿಗೆ ಈ ಎಲ್ಲ ಬಸವನಗುಡಿ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮ್ಮ ಸರ್ಕಾರದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ಮೈಸೂರು ದಸರಾ ಯಾರು ಲೈಟಿಂಗ್ ಮಾಡ್ತಾ ಇದ್ರು ಅವ್ರನ್ನೇ ಕರೆಸಿ ಇವತ್ತು ಈ ಪೂರ್ತಿ ಬೀದಿ ದೀಪಗಳನ್ನ ಮಾಡಿಸ್ತಾ ಇದ್ದಾರೆ. ಇದು ಬರೀ ಈ ರೋಡ್ ಮಾತ್ರ ಸೀಮಿತ ಆಗಿಲ್ಲ, ಯಾವಾಗೂ ಈ ರೋಡ್ ಮಾತ್ರ ಸೀಮಿತ ಆಗ್ತಿತ್ತು. ಈ ಸಾರಿ ಗಾಂಧಿ ಬಜಾರು, NR ಕಾಲೋನಿ, ಸುತ್ತಮುತ್ತಲಿನ ಎಲ್ಲ ಬಡಾವಣೆಗಳಲ್ಲೂ ಕೂಡ ದೀಪಾಲಂಕಾರ ಇದೆ. ಎಲ್ಲರೂ ಸಾಯಂಕಾಲ 6 ಗಂಟೆ ಮೇಲೆ ಬಂದು ಆ ದೀಪಾಲಂಕಾರ ವೀಕ್ಷಣೆ ಮಾಡಬೇಕು ಅಂತ ನಾನು ಈ ದೇವಸ್ಥಾನದ ಮಂಡಳಿ ಪರವಾಗಿ ಕೇಳ್ಕೊಳ್ತೀನಿ. ಈ ಸಾರಿ ಅನೇಕ ಒಂದು ಪೇಪರ್ ಮುಕ್ತ ಪರಿಷೆ ಅಂತ ಹೇಳಿ ಸ್ಲೋಗನ್ ಹೇಳಿದ್ರು, ಪರಿಷೆಗೆ ಬನ್ನಿ ಕೈ ಚೀಲ ತನ್ನಿ ಅಂತ. ಅದೇ ತರ ಬೇರೆ ಬೇರೆ NGOಗಳೆಲ್ಲ ಲಕ್ಷಾಂತರ ಪೇಪರ್ ಬ್ಯಾಗ್ಗಳನ್ನ ಕೊಟ್ಟಿದ್ದಾರೆ, ಯಾರು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ಈ ಸಾರಿ ನಡೆಯುವಂತ ಇದೊಂದು ಕಡಲೆಕಾಯಿ ಪರಿಷೆ ಒಂದು ಸಾಂಕೇತಿಕವಾಗಿ ಎಲ್ಲರ ಮನಸ್ಸಿನಲ್ಲಿ ಉಳಿದೋಗ್ತದೆ. ಇದಕ್ಕೆ ಕಾರಣ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಮೊದಲನೇ ಬಾರಿಗೆ ಇಲ್ಲಿ ಹಸುಗಳನ್ನ ಕರೆಸಿ ಪೂಜೆ ಮಾಡಿ, ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ 450 ಪೂಜೆ ಮಾಡ್ಕೊಂಡ್ಬಂದು ಇಲ್ಲಿ ಬಸವಣ್ಣನ ಪೂಜೆ ಮಾಡಿ ಇದನ್ನ ಉದ್ಘಾಟನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಉದಯ ಗಂಗಾಚಾರ್ಯರು, ಶರವಣ ಇದ್ರು, ನನ್ಗೆ ಹೇಳ್ಬಿಟ್ಟು ಏನೋ ಕೆಲಸ ಇದೆ ಅಂತ. ಆದ್ರೂ ಇವತ್ತು ನೀವೆಲ್ಲ ಬಂದಿದ್ದೀರಿ. ಪ್ರತಿದಿನ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿರ್ತವೆ. ಇನ್ನು 2-3 ದಿವಸದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬ್ ಹೇಳ್ತಾರೆ, 17ಕ್ಕೂ 18ಕ್ಕೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಬರೋರಿದ್ದಾರೆ ಇಲ್ಲಿ. ದಯವಿಟ್ಟು ಎಲ್ಲರೂ ಭಾಗವಹಿಸಿ ಈ ಸುಸಂದರ್ಭನ ಉಪಯೋಗಿಸ್ಕೊಂಡು ಬಸವಣ್ಣನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಇವತ್ತಲ್ಲಿ ನಾವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸಭಿಕರಿಗೆ ವಂದಿಸಿ ನಾನು ಮಾತು ಹೋಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳನ್ನ ಶ್ರೀ ಯು ಬಿ ವೆಂಕಟೇಶ್ ಅವರಿಗೆ ಅರ್ಪಣೆ ಮಾಡ್ತಾ ಕಾರ್ಯಕ್ರಮದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.